ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಪಡವಲಕಾಯಿ ಕೂಟು, ಪಡವಲಕಾಯಿ ಸಾಂಬಾರು ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಐಟಮ್ಸು, ಏನು ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಇಲ್ಲ. ಪಡವಲಕಾಯಿ ತೊಗೊಂಡಿದ್ದೀನಿ. ಒಂದು ಪಡವಲಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಈ ಕಡಲೆಬೇಳೆನ ನಾನೊಂದು 2 hours ನೆನೆಸ್ಕೊಂಡಿದ್ದೀನಿ. ನೆನೆಸಲೇಬೇಕು, ಇಲ್ಲಾಂದರೆ ಕಡಲೆಬೇಳೆ ಬೇಯೋದಿಲ್ಲ. ಈ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ರುಬ್ಬಕ್ಕೆ, ಟೊಮೆಟೊ ರುಬ್ಬಕ್ಕೆ, ಮತ್ತು ಈರುಳ್ಳಿ ಒಗ್ಗರಣೆಗೆ, ಚಕ್ಕೆ, ಲವಂಗ, ಧನಿಯಾ ಪೌಡರ್, ಕೊತ್ತಂಬರಿ, ಸ್ವಲ್ಪ ತೆಂಗಿನಕಾಯಿ. ಇಷ್ಟೇ ಐಟಮ್ಸ್ ಇದಕ್ಕೆ ಬೇಕಾಗಿರೋದು. ಪಡವಲಕಾಯಿ ತುಂಬ ಒಳ್ಳೆಯದು, ಲಿವರ್ಗೆ, ಫ್ಯಾಟಿ ಲಿವರ್ ಇರೋರಿಗೆ ತುಂಬ ಒಳ್ಳೆಯದು. ಪಡವಲಕಾಯಿ ನೋಡಿ ಈ ಥರ ಇರುತ್ತೆ. ಇದೇ ಪಡವಲಕಾಯಿ, ಸ್ನೇಕ್ ಗಾರ್ಡ್ ಇನ್ ಇಂಗ್ಲೀಷ್. ಇದನ್ನು ಸಿಪ್ಪೆ ತಕ್ಕೋಬೇಕು. ಸಿಪ್ಪೆ ತೊಗೊಳಕ್ಕೆ ನೀವು ಕ್ಯಾರೆಟ್ಗೆಲ್ಲ ಎರ್ಕೋತೀವಲ್ಲ, ಆ ಥರ ಎಲ್ಲ ಮಾಡಬಾರ್ದು. ಸಿಂಪಲ್ಲಾಗಿ ಚಾಕುಲಿ ಈ ಥರ ಹಿಂಗೆ ಅಂದ್ರೇ 1 ಸೆಕೆಂಡ್ಗೆ ಹೋಗುತ್ತೆ ನೋಡಿ. ಚಾಕುನ ಈ ಥರ ಅಂದರೆ ಹಿಂಗೆ ಹೊಟ್ಟೋಗುತ್ತೆ, ಈಸಿ. ಆ ಥರ ಮಾಡಿಕೊಂಡು ಒಂದು ಪಡವಲಕಾಯಿನ ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಾಗ ಒಳಗಡೆ ವೈಟ್ ಕಲರ್ ಒಂಥರ ತಿರುಳು ಬರುತ್ತೆ. ಆ ತಿರುಳನ್ನ ತಕ್ಕೊಳ್ಬೇಕು. ಆ ತಿರುಳನ್ನ ಯೂಸ್ ಮಾಡಬಾರ್ದು. ಕೆಲವೊಬ್ಬರು ಯೂಸ್ ಮಾಡ್ತಾರೆ, ನಾವು ಯೂಸ್ ಮಾಡಲ್ಲ. ಅದನ್ನು ಆ ಥರ ತಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಪೀಸಾಗಿ. ದಟ್ ಈಸ್ ಪಡವಲಕಾಯಿ, ಸ್ನೇಕ್ ಗಾರ್ಡ್. ಇದನ್ನು ಚಿಕ್ಕ ಪೀಸಾಗಿ ಕಟ್ಟನ್ನು ಮಾಡಿಕೊಂಡು ಈಗ ಒಂದು ಕುಕ್ಕರನ್ನು ತೆಗೆದುಕೊಳ್ಳೋಣ. ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ನಂತರ ಕರಿಬೇವು. ಇದನ್ನು ಫ್ರೈ ಮಾಡಬೇಕು. ಮಾಮೂಲಿ ಒಗ್ಗರಣೆ ಎಲ್ಲದಕ್ಕೂ ಸೇಮ್, ಅದೇ ಎಣ್ಣೆ, ಅದೇ ಸಾಸಿವೆ, ಅದೇ ಈರುಳ್ಳಿ, ಕರಿಬೇವು, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ನೇಕ್ ಗಾರ್ಡ್ ನಮ್ಮ ಪಡವಲಕಾಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಕಡಲೆಬೇಳೆ ಏನು ನೆನೆಸ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಜಿಗಿ ಅಂತ ಒಂದು ಮಿಕ್ಸ್ ಮಾಡಿಬಿಟ್ಟು ನಾವು ಕ್ಯಾಪನ್ನು ಕ್ಲೋಸ್ ಮಾಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ ಕ್ಯಾಪ್ನ. ಅಂದರೆ ವಿಸಿಲ್ ಬರೋ ಥರ ಕ್ಲೋಸ್ ಮಾಡಿಬಿಡಿ. ಜಸ್ಟ್ ಸುಮ್ಮನೆ ಕ್ಲೋಸ್ ಮಾಡಿಬಿಟ್ಟು ಆ ಕಡೆ ಇಡಿ ಗ್ಯಾಸ್ ಮೇಲೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳಿ. ಇಲ್ಲಿ ಮಸಾಲೆ ಹುರ್ಕೊಳ್ಳೋದಕ್ಕೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ನಂತರ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಏನು ತೊಗೊಂಡಿದ್ವಲ್ಲ ಅದು, ಮತ್ತು ಚಕ್ಕೆ, ಲವಂಗ, ಕಾಯಿ ಇಷ್ಟನ್ನು ಹಾಕಿ ಹುರಿದುಕೊಳ್ಳಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹುರಿದೇ ಕೂಡ ನೀವು ಇದೇ ಐಟಮ್ಸ್ನ ಮಿಕ್ಸಿಗೆ ಹಾಕಿ ರುಬ್ಬಿ ಕೂಡ ಮಾಡ್ಬೋದು. ಬಟ್ ನನಗೆ ಹುರಿದು ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಆದ್ದರಿಂದ ನಂಗೆ ಹುರಿದು ಮಾಡಿದ್ರೇ ಸಮಾಧಾನ. ನಿಮಗೆ ಬೇಡ ಅಂದರೆ ಆ ಥರ ಮಾಡಿ. ಇಲ್ಲಿ ನಾನು ಗಸಗಸೆ ಆ್ಯಡ್ ಮಾಡಿಕೊಂಡೆ. ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ರಿಯಲಿ ಸಾರಿ. ಪ್ಲೀಸ್ ಗಸಗಸೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ, ಧನಿಯಾ ಪುಡಿಯನ್ನು ಹಾಕಿ ಹುರಿದುಕೊಂಡಿದ್ದೇವೆ. ಗಸಗಸೆ ಎಕ್ಸ್ಟ್ರಾ ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಪ್ಲೀಸ್ ಅದೊಂದು ಆ್ಯಡ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಎಲ್ಲ ಹುರ್ಕೊಂಡು 5 ಮಿನಿಟ್ಸ್ ಚೆನ್ನಾಗಿ ಹುರಿದಿದ್ದಾದಮೇಲೆ ಈ ಥರ ರೆಡಿ ಆಗುತ್ತೆ. ಇದನ್ನು ಆರಕ್ಕೆ ಬಿಟ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಬೇಕು, ಫುಲ್ಲು ಸಕ್ಕತ್ತಾಗಿ. ಈಗ ನೋಡಿ, ಇದು ಮುಚ್ಚಿದ್ನಲ್ಲ, ಇದರಲ್ಲಿ ನೀರೆಲ್ಲ ಇದೆ ಬಿಟ್ಕೊಂಡು, ಇದೇ ಡ್ರೈ ಕೂಡ ಆಗೋಗ್ಬಿಟ್ಟಿದೆ. ಈ ಥರ ಇರಲಿ. ಸ್ನೇಕ್ ಗಾರ್ಡ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಅದೆಲ್ಲ ಆಗಿದೆ. ಈಗ ರುಬ್ಬಿರೋವಂಥ ಮಿಶ್ರಣ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ರುಬ್ಬಿರೋವಂಥ ಮಿಶ್ರಣನ ಆ್ಯಡ್ ಮಾಡಿ ಒಂದು ಮಿಕ್ಸನ್ನು ಕೊಟ್ಟು 1 ವಿಸಿಲ್ ಬೇಯಿಸ್ಕೋಬೇಕು. ಕಡಲೆಬೇಳೆ ಬೇಯಬೇಕಲ್ವ, ಸೊ 1 ವಿಸಿಲ್ ಬೇಯಿಸ್ಕೋಬೇಕು. ಜಸ್ಟ್ 1 ವಿಸಿಲ್ ಸಾಕು. ತುಂಬ ಬೇಯಿಸಬೇಡಿ, ತುಂಬ ಒಂಥರ ಮೆತ್ತಗಾಗೋ ಥರ ಬೇಯಿಸೋದು ಬೇಡ. ಸ್ವಲ್ಪ ನೀರು, ಮಿಕ್ಸಿ ತೊಳೆದಿದ್ದು ನೀರು ಹಾಕ್ಬಿಟ್ಟು 1 ವಿಸಿಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ವಿಸಿಲ್ ಆದಮೇಲೆ ನೋಡೋಣ ನೀರು ಎಷ್ಟು ಬೇಕು. ಗೊಜ್ಜು ಥರ ಬೇಕಾಗಿರೋರು ಗೊಜ್ಜು ಥರ ಮಾಡ್ಕೊಳ್ಬೋದು, ಇಲ್ಲ ನಂಗೆ ಸ್ವಲ್ಪ ಸಾಂಬಾರು ಥರ ಬೇಕು ಅನ್ನೋರು ಸಾಂಬಾರು ಥರ ಮಾಡ್ಕೊಬೋದು. ಇಲ್ಲಿ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಖಾರ ನನಗೆ ಸಾಲ್ತಾ ಇಲ್ಲ ಅಂತ ಅನ್ನಿಸ್ತು. ಸೊ ನಾನಿಲ್ಲಿ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇತ್ತು, ಸೊ ಉಪ್ಪು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಜಸ್ಟ್ 1 ವಿಸಿಲ್ ಸಾಕು. ಇಲ್ಲಿ 1 ವಿಸಿಲ್ ಆಯಿತು. ವಾವ್, ಸೂಪರ್ಗಾಗಿದೆ. ರೆಡಿ ಇದೆ ನಮ್ಮ ಪಡವಲಕಾಯಿ ಗೊಜ್ಜು. ಇದೇ ಹದ ಬೇಕು, ಇದೇ ಹದ ಸಾಕು ಅನ್ನೋರು ಇದೇ ಹದ ಉಳಿಸ್ಕೊಳ್ಳಿ. ನನಗೆ ಇಷ್ಟು ಗಟ್ಟಿ ಬೇಡ, ದೋಸೆ ಜೊತೆ ಸ್ವಲ್ಪ ತೆಳ್ಳಕ್ಕಿರಬೇಕು ಅಂತ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕಿಡ್ತಾಯಿದ್ದೀನಿ. ಇಲ್ಲಿ
ನಿಮಗೆ ಗೊಜ್ಜು ಥರ ಚಪಾತಿಗೆ ಬೇಕಂದರೆ ಗೊಜ್ಜು, ಇಲ್ಲಾಂದರೆ ಸಾರು. ಒಂದೇ ಐಟಮ್ ಏಕ್ ಮಾರ್ ದೋ ತುಕಡ ಥರ ಎಲ್ಲ ಒಂದರಲ್ಲೇ 2 in 1 ಥರ ಮಾಡಿದ್ದೀವಿ. ಈಗ ಪಡವಲಕಾಯಿ ಕೂಚು ರೆಡಿ ಆಗಿದೆ. ದೋಸೆ ಜೊತೆ, ಇಡ್ಲಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲ ಸೂಪರಾಗಿರುತ್ತೆ. ಇವಾಗ ಪಡವಲಕಾಯಿ ಸೀಸನ್ನು. ಪಡವಲಕಾಯಿಯನ್ನು ತಿನ್ನಬೇಕು, ತಿನ್ನಿ ಎಲ್ಲರೂ. ಮಾಮೂಲಿ ಗಾರ್ನಿಷ್ಗೆ ಕೊತ್ತಂಬರಿ ಹಾಕಿದ್ದೀನಿ ನೋಡಿ. ಕಡಲೆಬೇಳೆ ಆ ಥರ ಬೆಂದಿರಬೇಕು. ಕಡಲೆಬೇಳೆ ಆ ಥರ ಬೆಂದು ಆ ರುಚಿಯನ್ನು ಬಿಟ್ರೇ ಕಡಲೆಬೇಳೆ ಅದು ಕೂಡು, ಪಡವಲಕಾಯಿ ಕೂಟು ತುಂಬ ಚೆನ್ನಾಗಿರೋದು. ಇಲ್ಲಿ ನಾನು ದೋಸೆ ಜೊತೆ ಬ್ಯಾಟಿಂಗನ್ನು ಮಾಡುತ್ತಿದ್ದೇನೆ. ನೀವು ಯಾವುದ್ರ ಜೊತೆ ಬೇಕಾದರೂ ಮಾಡಿ, ಪೂರಿ ಜೊತೆನೂ ಸೂಪರಾಗಿರುತ್ತೆ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.